ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ನಾನು ಇವತ್ತೊಂದು ಜಮೀನ್ ಹತ್ರ ಬಂದಿದ್ದೀನಿ. ಈ ಜಮೀನ್ ಬಂದು 2 ಎಕರೆ 22 ಗುಂಟೆ ಇರ್ತಕ್ಕಂಥ ಒಂದು ಖಾಲಿ ಜಮೀನು. ಈ ಜಮೀನು ತಾರ್ ರೋಡಿಂದ ಕೇವಲ 50 ಮೀಟರ್ ದೂರದಲ್ಲಿದೆ. ಈ ಜಮೀನಿಗೆ ದಾರಿದು ಏನು ಸಮಸ್ಯೆ ಇಲ್ಲ. ನೀವಿಲ್ಲಿ ನೋಡ್ತಾ ಇದ್ರ, ಇದು CC ರೋಡ್ ಇದೆಯಲ್ವಾ, ಇಲ್ಲಿಂದ ಈ ಜಮೀನಿಗೆ ಕೇವಲ 50 ಮೀಟರ್ ದೂರ ಇದೆ. ನಿಮಗೆ 20 ಫೀಟ್ ದಾರಿ ಸಿಕ್ಕುತ್ತೆ ನೀವು ಜಮೀನಿಗೆ ಹೋಗ್ಬೇಕಂದ್ರೆ. ಈ ಜಮೀನಲ್ಲಿ ಆಲ್ರೆಡಿ ನಿಮಗೆ ದಾರಿಗೆ ಎಡಗಡೆ ಮತ್ತು ಬಲಗಡೆಗೆ ಕಲ್ಕಂಬ ಉಣಿಸಿದ್ದಾರೆ ನೋಡ್ರಿ. ಸೊ ಇದ್ರ ಮಧ್ಯೆನೇ ನೀವು ಹೋಗ್ಬೇಕಾಗುತ್ತೆ. ಸೊ ಇಲ್ಲಿಂದ ನೀವು ಒಂದು 50 ಮೀಟರ್ ಮುಂದೆ ಹೋದ್ರೆ ನಿಮಗೆ ಜಮೀನ್ ಸಿಗುತ್ತೆ. ಈ ಜಮೀನ್ ಬಂದು KGF ಇಂದ 6 ಕಿಲೋಮೀಟರ್ ಆಗುತ್ತೆ. ಬೆಂಗಳೂರಿಂದ ಈ ಜಮೀನಿಗೆ 70 ಕಿಲೋಮೀಟರ್ ಆಗುತ್ತೆ. ಹೊಸಕೋಟೆಯಿಂದ 50 ಕಿಲೋಮೀಟರ್ ಆಗುತ್ತೆ. ಹಾಗೆ ಕೋಲಾರಿಂದ ಈ ಜಮೀನಿಗೆ 30 ಕಿಲೋಮೀಟರ್ ಆಗುತ್ತೆ. ಬನ್ನಿ ಸ್ನೇಹಿತರೆ, ಜಮೀನು ಹೇಗಿದೆ ಅಂತ ನಾವು ಮೊದಲನೇದಾಗಿ ನೋಡೋಣ. ನಾನು ಅವಾಗಲೇ ಹೇಳಿದಾಗೆ ಈ ಜಮೀನು 2 ಎಕರೆ 22 ಗುಂಟೆ ಇರ್ತಕ್ಕಂಥ ಒಂದು ಖಾಲಿ ಜಮೀನು. ಇದರಲ್ಲಿ ನಿಮಗೆ 7 ಗುಂಟೆ ಖರಾಬ್ ಬರುತ್ತೆ. ಹಾಗೆ 2 ಎಕರೆ 15 ಗುಂಟೆ ನಿಮಗೆ ಒಂದು ಒಳ್ಳೆ ಜಮೀನು ಸಿಕ್ಕತ್ತೆ. ಬನ್ನಿ, ಈ ಜಮೀನಿನ ಬೌಂಡ್ರಿ ಹೇಗಿದೆ ಅಂತ ನಾವು ನೋಡೋಣ. ಮೊದಲನೇದಾಗಿ ಈ ಜಮೀನಿನ ಬೌಂಡ್ರಿ ಸುತ್ತ ನಿಮಗೆ ಕಲ್ಕಂಬಗಳು ಆಲ್ರೆಡಿ ಇವರು ಉಣಿಸ್ಕೊಂಡಿದ್ದಾರೆ. ಸೊ ನಿಮಗೆ ಈ ಜಮೀನಿಗೆ ದಾರಿದು ಏನು ಸಮಸ್ಯೆ ಇಲ್ಲ. ಬೌಂಡ್ರಿ ಸುತ್ತೂರ ನಿಮಗೆ ಆಲ್ರೆಡಿ ಕಲ್ಕಂಬಗಳನ್ನ ಉಣಿಸ್ಕೊಂಡಿದ್ದಾರೆ. ಇದು ಫ್ಲಾಟ್ ಆಗಿದೆ ಜಮೀನು. ಸ್ವಲ್ಪ ಬದು ಮತ್ತೆ ಕಲ್ಲು ಗಿಡಗಳು ಬೆಳ್ಕೊಂಡಿದ್ದಾವೆ, ಕ್ಲೀನ್ ಮಾಡಿಸ್ಕೋಬೇಕು. ಇದು ಪ್ಯೂರ್ ರೆಡ್ ಸಾಯಿಲ್ ಇದೆ. ಬೋರ್ ಹಾಕ್ಸ್ಕೊಂಡ್ರೆ ನಿಮ್ಗೆ ಇಲ್ಲೇ ಎಳ್ತಿಲೇನು ಹತ್ರ ಇದೆ. ನೀವು TC ವ್ಯವಸ್ಥೆ ಮಾಡ್ಕೋಬೇಕಾಗುತ್ತೆ. ಬೋರು ಮತ್ತೆ TC ವ್ಯವಸ್ಥೆ ಮಾಡ್ಕೋಬೇಕು. ಎಳ್ತಿಲೇನು ಈ ಜಮೀನಲ್ಲೇ ಹತ್ರ ಇದೆ. ಇದನ್ನ ನೀವು ಕೃಷಿ ಭೂಮಿ ಆಗಬೇಕಾದ್ರೂ ಮಾಡ್ಕೋಬಹುದು. ಇದು ಸಿಟಿ ನಿಯರ್ ಇದೆ, ಹಾಗೆ ವಿಲೇಜ್ ಪಕ್ಕನೆ ಇರೋದ್ರಿಂದ ಈ ಲ್ಯಾಂಡ್ ಪಕ್ಕನೆ ನಿಮ್ಗೆ ಸುಮಾರು ಮನೆಗಳೆಲ್ಲ ಆಗಿದಾವೆ. ಇದನ್ನ ನೀವು ಲೇಔಟ್ ಆಗಿ ಬೇಕಾದ್ರೂ ಮಾಡ್ಬೋದು. ಜಮೀನು ಚೆನ್ನಾಗಿದೆ. ಇದು ಈ ಜಮೀನ್ ಬಂದು KGF ತಾಲೂಕು, ಕೋಲಾರ ಡಿಸ್ಟಿಕ್ಕು, ಕ್ಯಾಸಂಬಳ್ಳಿ ಹೋಬಳಿಗೆ ಬರ್ತಕ್ಕಂಥ ಒಂದು ಜಮೀನು. ಇದು ಜನರಲ್ ಪ್ರಾಪರ್ಟಿ. ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ. ದಾರಿದು ಏನು ಸಮಸ್ಯೆ ಇಲ್ಲ. ಈ ಜಮೀನಿನ ಅಕ್ಕಪಕ್ಕ ಅಂದ್ರೆ ಜಮೀನಿನ ಹಿಂಭಾಗ ಆಗಿರ್ಬೋದು, ಎಡಗಡೆ ಆಗಿರ್ಬೋದು, ಬಲಗಡೆ ಆಗಿರ್ಬೋದು, ಈ CC ರೋಡ್ ಹಿಂಭಾಗ ಸುಮಾರು ಮನೆಗಳಿದಾವೆ. ಅಂದ್ರೆ ಇದು ವಿಲೇಜ್ ಅಟ್ಯಾಚ್ ಆಗಿರ್ತಕ್ಕಂಥ ಜಮೀನು. ನಿಮ್ಗೆ ಇದನ್ನ ಲೇಔಟ್ ಮಾಡಿದ್ರೆ ಇದು ಒಂದು ಒಳ್ಳೆ ಲೇಔಟ್ ಆಗಿ ಇದನ್ನ ಕನ್ವರ್ಟ್ ಮಾಡ್ಬೋದು. ಬೇಡ ಅಂದ್ರೆ ನೀವು ಬೋರಿನ ವ್ಯವಸ್ಥೆ ಮತ್ತು ನೀರಿನ ವ್ಯವಸ್ಥೆ ಮಾಡ್ಕೊಂಡ್ರೆ ಇದು ಒಂದು ಒಳ್ಳೆ ಅಗ್ರಿಕಲ್ಚರ್ ಭೂಮಿಯಾಗಿನೂ ನೀವು ಕನ್ವರ್ಟ್ ಮಾಡ್ಕೋಬಹುದು. ಈ ಜಮೀನಿಂದ ಕೇವಲ 15 ಕಿಲೋಮೀಟರ್ ದೂರದಲ್ಲಿ ನಿಮ್ಗೆ ಶಾಂತಿಪುರಂ ಸಿಗುತ್ತೆ. ಅಲ್ಲಿ ನಿಮ್ಗೆ ಈಗ ಹೊಸದಾಗಿ ಏರ್ಪೋರ್ಟ್ ಆಗ್ತಾ ಇದೆ. ಸೊ ನಿಮ್ಗೆ ಶಾಂತಿಪುರಂ ಇಂದ ಈ ಜಮೀನಿಗೆ ಕೇವಲ 15 ಕಿಲೋಮೀಟರ್ ದೂರ ಆಗುತ್ತೆ. ಈ ಜಮೀನು ನಿಮ್ಗೆ ಚೆನ್ನಾಗಿದೆ. ಈ ಜಮೀನಿನ ಮಾಲೀಕರು ತಮ್ಮ ಒಂದು ವೈಯಕ್ತಿಕ ಸಮಸ್ಯೆಗಳಿಂದ ಈ ಜಮೀನನ್ನ ಮಾರ್ತಾ ಇದ್ದಾರೆ. ಈ ಜಮೀನಿನ ಪ್ರೈಸ್ ಬಂದು ಟೋಟಲ್ ಆಗಿ ಅಂದ್ರೆ 2 ಎಕರೆ 22 ಗುಂಟೆಗೆ ಅವರು 72 ಲಕ್ಷದಿಂದ 75 ಲಕ್ಷ ಫೈನಲ್ ಪ್ರೈಸ್ ಹೇಳ್ತಿದ್ದಾರೆ. ವ್ಯಾಪಾರ ಕೂತ್ಕೊಂಡಾಗ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಅಂತ ಹೇಳಿದ್ದಾರೆ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ನನಗೆ ನೀವು ಕಾಲ್ ಮಾಡ್ಬೋದು. ಹಾಗೆ ನಿಮ್ಮ ಫ್ರೆಂಡ್ಸು ಅಥವಾ ನಿಮ್ಮ ಬಂಧು ಬಳಗದಲ್ಲಿ ಯಾರಾದ್ರೂ ಜಮೀನನ್ನ ತಗೋಬೇಕು ಅಥವಾ ಜಮೀನನ್ನ ಮಾರಬೇಕು ಅನ್ನೋ ಒಂದು ಪ್ಲಾನ್ ಅಲ್ಲಿ ಇದ್ರೆ ನನಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ಇವತ್ತಿನ ವಿಡಿಯೋ. ಯಾರೆಲ್ಲ ಈ ವಿಡಿಯೋನ ಹೊಸದಾಗಿ ನೋಡ್ತಿದ್ರ ದಯವಿಟ್ಟು ನಮ್ಮ ಚಾನಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.